ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ರಾಯರು ನಮಗೆ ಅನುಗ್ರಹ ಮಾಡಿದ್ದಾರಾ, ರಾಯರು ನಮ್ಮ ಜೊತೆಲಿದ್ದಾರಾ ಅನ್ನೋದು ಒಂದು ಡೌಟು. ಅಂದರೆ ಎಲ್ಲರೂ ಕೂಡ ಅನುಮಾನ ಪಟ್ಟೆ ನಾವು ಪೂಜೆನ ಮಾಡ್ತೀವಿ ಅಂತಲ್ಲ, ಏನೋ ಒಂಥರ ಕುತೂಹಲ ನಮ್ಮನ್ನ ಕಾಡ್ತಾ ಇರುತ್ತೆ. ರಾಯರು ಅನುಗ್ರಹ ಆಗಿದೆಯಾ ನಮ್ಮ ಮೇಲೆ, ರಾಯರದು ಆಶೀರ್ವಾದ ನಮ್ಮ ಮೇಲೆ ಇದೆಯಾ, ಏನಕ್ಕೆ ನಾವು ಅಂದ್ಕೊಂಡಿರೋದು ಏನೂ ಆಗ್ತಾ ಇಲ್ಲ, ಆದರೂ ರಾಯರು ಪೂಜೆ ಮಾಡಿದಾಗ ಒಂಥರ ನೆಮ್ಮದಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ ಅಂತ ಅನ್ನೋರ್ಗೇ ಈ ವಿಡಿಯೋ. ಏನಕ್ಕಪ್ಪ ಅಂದರೆ ಎಲ್ಲರೂ ಅಷ್ಟೇ ರಾಯರು ಪೂಜೆ ಮಾಡ್ತಿದ್ದೀರಾ ಅಂದರೆ ಅದು ಸುಮ್ಮನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜನ್ಮದ ಒಳ್ಳೆ ಫಲಗಳಿಂದ ರಾಯರು ಸೇವೆನ ಮಾಡೋದಕ್ಕೆ ಸಾಧ್ಯ ಆಗೋವಂಥದ್ದು. ಅಷ್ಟೇ ಅಲ್ಲದೆ ರಾಯರೇ ಅರಸಿಕೊಂಡು ನಿಮ್ಮನ್ನು ಬಂದು ನಿಮ್ಮ ಕೈಲಿ ಸೇವೆನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋವಂಥದ್ದು. ಇನ್ನು ಅದಕ್ಕೆ ನಿಮ್ಮ ರಾಯರು ಅನುಗ್ರಹ ನಿಮ್ಮ ಮೇಲಿದೆ, ರಾಯರು ಆಶೀರ್ವಾದನ ನೀವು ಪಡ್ಕೊಂಡಿದ್ದೀರಾ ಅನ್ನೋದಕ್ಕೆ 5 ಸೂಚನೆಗಳನ್ನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಸೂಚನೆಗಳು ಆಲ್ರೆಡಿ ಆಗಿರ್ಬೋದು, ನಿಮಗೆ ಈ ಸೂಚನೆಗಳು ಸಿಕ್ಕಿರ್ಬೋದು, ಆದರೆ ರಾಯರು ಅನುಗ್ರಹ ಆಗಿರೋದ್ರಿಂದನೇ ನಮಗೆ ಈ ಸೂಚನೆ ಸಿಕ್ಕಿದೆ ಅಂತ ಎಲ್ರಿಗೂ ಅನುಭವ ಆಗಿರೋದಿಲ್ಲ. ಅದರಿಂದಾಗಿ ನಿಮ್ಮ ಲೈಫಲ್ಲಿ ಈ ಥರ ಸೂಚನೆಗಳು ನಡೆದಿದೆಯಾ ಅಂತ ನೀವು ಒಂದ್ಸರಿ ಅಬ್ಸರ್ವ್ನ ಮಾಡಿಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 100% ರಾಯರು ಅನುಗ್ರಹ ನಿಮ್ಮ ಮೇಲಿದೆ, ನಿಮ್ಮ ಮನೆಯವ್ರ ಮೇಲಿದೆ ಅಂತ. ಯಾವ ಸೂಚನೆಗಳು ಅಂತ ನಾವಿವಾಗ ತಿಳ್ಕೊಳ್ಳೋಣ. ಮೊದಲನೇ ಸೂಚನೆ, ರಾಯರು ಸೇವೆನ, ರಾಯರು ಆರಾಧನೆನ, ರಾಯರು ಪೂಜೆನ, ರಾಯರಿಗೆ ಏನೇ ಒಂದು ರಾಯರೇ ಅಂತ ನಾವು ಕರಿಬೇಕಾದ್ರೆ ಅದು ಸುಮ್ಮನೆ ನಾವು ಏನೋ ಯಾರೋ ಒಬ್ಬರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಮಾಡೋದಕ್ಕಾಗೋದಿಲ್ಲ. ರಾಯರು ಅನುಗ್ರಹ ಇದ್ದಾಗ ಮಾತ್ರನೇ ರಾಯರು ನಮ್ಮ ಕೈಯಿಂದ ಪೂಜೆನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ರಾಯರು ಫೋಟೋ ವಿಗ್ರಹದ ಮೂಲಕ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ, ರಾಯರನ್ನ ನಾವು ದಿನನಿತ್ಯ ಪೂಜೆನ ಮಾಡ್ತಿದ್ದೀವಿ ಅಂದರೆ ರಾಯರು ಅನುಗ್ರಹ ಅಲ್ಲಿಗೆ ಆಗಿದೆ ಅಂತಲೇ ಅರ್ಥ. ಮೊದಲಿಗೆ ರಾಯರು ಅನುಗ್ರಹನ ಆಗಿನೇ ನಿಮ್ಮ ಮನೆಗೆ ರಾಯರು ಬರೋ ಅಂಥದ್ದು. ಸುಮ್ಮನೆ ನೀವು ಫೋಟೋ ತರಬೇಕು ಅಂತ ಅಂದ್ಕೊಳ್ಳಿ, ನಿಮಗೆ ಸಾಧ್ಯ ಆಗೋದಿಲ್ಲ. ಬಟ್ ನೀವು ಅಂದ್ಕೊಳ್ದೇ ಇದ್ದಾಗ ಏನೋ ಗೊತ್ತಿಲ್ಲ ಯಾವ ಟೈಮ್ ಅಂತಲೇ ನಿಮಗೆ ಅನ್ಸೋದೇ ಇಲ್ಲ, ಏನಪ್ಪ ಇಷ್ಟೊಂದು ಬೇಗ ನಾವು ಫೋಟೋ ತರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ, ತಂದುಬಿಟ್ವಿ ಅಂತ ಅನಿಸುತ್ತೆ. ಇನ್ನೊಬ್ರಿಗೆ ಎಷ್ಟೋ ವರ್ಷಗಳ ಕನಸಾಗ್ಬಿಟ್ಟಿರುತ್ತೆ ಮಂತ್ರಾಲಯಕ್ಕೆ ಹೋಗೋದು. ಎಷ್ಟು ವರ್ಷ ಕನಸಿಂದ ನೀವು ಪ್ಲ್ಯಾನ್ ಮಾಡ್ತಾ ಇರ್ತೀರ ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಅದು ಸಾಧ್ಯ ಆಗೋದಿಲ್ಲ. ಬಟ್ ಕೆಲವೊಬ್ಬರಿಗೆ ನೀವು ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಏನೋ ಪ್ಲ್ಯಾನೂ ಇರಲ್ಲ, ಏನೂ ಇರಲ್ಲ ನಿಮ್ಮ ಮನಸ್ಸಲ್ಲಿ, ಬಟ್ ರಾಯರು ಅನುಗ್ರಹ ಆಗಿದ್ರೆ ಮಾತ್ರ. ಅದೇ ರೀತಿ ಮೊದಲನೇ ಸೂಚನೆ, ರಾಯರು ಫೋಟೋ ವಿಗ್ರಹ ನಿಮ್ಮ ಮನೆಗೆ ಬಂತ, ಅಥವಾ ನೀವು ರಾಯರು ನಂಬಿದ್ದೀರಾ, ರಾಯರೇ ಕಾಪಾಡಿ ಅಂತ ನೀವು ರಾಯರನ್ನ ನೆನೀತೀರಾ, ರಾಯರು ದರ್ಶನ ಮಾಡೋದಕ್ಕೆ ಮಠಕ್ಕೆ ಹೋಗ್ತೀರಾ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ರಾಯರು ಅನುಗ್ರಹ ನಿಮಗೆ ಮೊದಲನೇದಾಗಿ ಆಗಿಬಿಟ್ಟಿದೆ ಅಂತ ಅರ್ಥ. ಎರಡನೇ ಸೂಚನೆ ಬಂದ್ಬಿಟ್ಟು, ಇವಾಗ ನಾನು ಹೇಳೋದು ಸ್ವಲ್ಪ ಸಿಲ್ಲಿ ಅನಿಸ್ಬೋದು, ಬಟ್ ಇದು ಟ್ರೂ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ನೀವೆಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರಾ, ಅಲ್ಲ ಮನೇಲೇ ಇರ್ತೀರಾ, ಇಲ್ಲ ಎಂದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀರಾ, ತುಂಬ ಗಾಢವಾಗಿ ಯೋಚನೆ ಮಾಡ್ತಿರ್ತೀರಾ. ನೀವು ಏನಪ್ಪ ನನ್ನ ಜೀವನದಲ್ಲಿ ಈ ಥರ ಎಲ್ಲ ನಡೀತಾ ಇದೆ, ಏನಕ್ಕೆ ಇದಕ್ಕೊಂದು ಪರಿಹಾರನೇ ಇಲ್ವಾ, ದಾರಿನೇ ತೋರಿಸಲ್ವಾ ಯಾರೂ ಅಂತ ಅಂದ್ಕೊಳ್ಳೋ ಪರಿಸ್ಥಿತಿಯಲ್ಲಿ, ಅಂದ್ಕೊಳ್ಳೋ ಸಂದರ್ಭದಲ್ಲಿ ನಿಮಗೆ ರಾಯರಿದ್ದಾರೆ ಅನ್ನೋ ಥರ ಸ್ಟಿಕ್ಕರ್ ಕಾಣಿಸೋವಂಥದ್ದು, ಇಲ್ಲ ಫೋನಲ್ಲಿ ಏನೋ ಒಂದು ನೀವು ಮೆಸೇಜ್ನ ನೋಡೋವಂಥದ್ದು, ಸ್ಟೇಟಸ್ನ ನೋಡೋವಂಥದ್ದು, ಇಲ್ಲ ನೀವು ಆಚೆ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಆಟೋ ಮೇಲೋ ಕಾರ್ ಮೇಲೋ ಸ್ಟಿಕ್ಕರ್ನ ನೋಡ್ತೀರಾ, ಅಥವಾ ರಾಯರು ಮಠನ ನೋಡ್ಕೊಂಡು ಹೋಗ್ತೀರಾ, ಬಟ್ ರಾಯರಿದ್ದಾರೆ ಅನ್ನೋ ರೀತಿ ರಾಯರು ನಿಮ್ಮ ಕಣ್ಮುಂದೆ ಕಾಣೋವಂಥದ್ದು. ಆವಾಗ ಅರ್ಥ ಮಾಡ್ಕೊಳ್ಳಿ ರಾಯರು ಅನುಗ್ರಹ ಇದೆ. ಅಲ್ಲಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ. ನಿಜವಾಗ್ಲೂ ರಾಯರಿದ್ದಾರೆ ಅನ್ನೋ ಅಕ್ಷರಗಳನ್ನ ನೋಡಿದಾಗೆಲ್ಲ ಏನೋ ಒಂಥರ ಸಮಾಧಾನ, ತೃಪ್ತಿ, ನಮ್ಮ ಮುಖದಲ್ಲಿ ಸ್ಮೈಲ್ ಬರುತ್ತೆ. ನಮಗೆ ಗೊತ್ತಿಲ್ಲದಿರೋ ರೀತಿ ನಾವೆಷ್ಟೇ ಕಷ್ಟದಲ್ಲಿ ಬಳಲ್ತಿದ್ರೂ ಕೂಡ ರಾಯರಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಣ್ಮುಂದೆ ಬಂತು ಆ ವರ್ಡು ಅಂತ ಅಂದಿದ ತಕ್ಷಣ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ ಅಂತೂ ಪಕ್ಕ ಆಗೇ ಆಗುತ್ತೆ. ಆಗೋರ್ಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಅನುಭವ. ಇನ್ನು ಮೂರನೇ ಸೂಚನೆ, ಇನ್ನು ರಾಯರು ಕನಸಲ್ಲೇ ಬರುವಂಥದ್ದು. ಇದಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ರಾಯರು ಅನುಗ್ರಹ ನಿಮಗೆ 100% ಆಗಿಬಿಟ್ಟಿದೆ ಅಂದರೆ ರಾಯರು ಕನಸಲ್ಲಿ ಬಂದು ನಿಮಗೆ ಪರಿಹಾರನ ನೀಡೋ ಅಂಥದ್ದೇ ರಾಯರು ಅನುಗ್ರಹ ಆಗಿದೆ ಅಂತ ಮೂರನೇ ಸೂಚನೆ ಆಗುವಂಥದ್ದು. ಇನ್ನು 4ನೇ ಸೂಚನೆ ಬಂದುಬಿಟ್ಟು, ನಿಮ್ಗೆ ಪೂಜೆ ಮಾಡ್ತಾ ಇರ್ತೀರ, ಇಲ್ಲ ಏನೋ ಒಂದು ಕೇಳ್ಕೊತಾ ಇರ್ತೀರ, ರಾಯರು ಕಡೆಯಿಂದ ಹೂ ಪ್ರಸಾದ ಬೀಳೋ ಅಂಥದ್ದು, ಅಥವಾ ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೂ ರಾಯರು ಕನಸಿನ ಮೂಲಕ ನಿಮಗೆ ಸೂಚನೆನ ಕೊಡೋ ಅಂಥದ್ದು. ಇದೆಲ್ಲವೂ ಕೂಡ ರಾಯರು ಅನುಗ್ರಹ ಇದ್ದಾಗ ಮಾತ್ರ ರಾಯರು ಈ ಸೂಚನೆಗಳನ್ನ ಕೊಡೋ ಅಂಥದ್ದು. ಇನ್ನು 5ನೇ ಸೂಚನೆ, ನೀವು ಏನೋ ಒಂದು ಕೆಲಸ ಮಾಡ್ತಿರ್ತೀರ, ನೀವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀರ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ನಿಮಗೆ ಇದಕ್ಕಿದೆ ಅಂತ ರಾಯರು ನೆನಪಾಗುವಂಥದ್ದು.
ರಾಯರ ಫೋಟೋ ನೋಡೋವಂಥದ್ದು ಅಥವಾ ರಾಯರ ಮಂತ್ರ ನಿಮ್ಮ ಮನಸ್ಸಲ್ಲಿ ಬರೋವಂಥದ್ದು, ರಾಯರ ಬಗ್ಗೆ ನಿಮಗೆ ಥಿಂಕಿಂಗ್ ಬರ್ತಾ ಇದೆಯಾ, ಅಲ್ಲಿಗೆ ರಾಯರ ಅನುಗ್ರಹ ನಿಮಗೆ ಆಗಿದೆ ಅಂತಲೇ ಅರ್ಥ. ಇದಿಷ್ಟು ಅಲ್ಲದೆ ಇನ್ನೂ ಹಲವಾರು ಸೂಚನೆಗಳ ಮೂಲಕ, ಹಲವಾರು ರೂಪಗಳ ಮೂಲಕ ರಾಯರು ನಮಗೆ ಕಾಣಿಸ್ಕೋತಾರೆ, ನಮ್ಮ ಜೀವನದಲ್ಲಿ ಬರ್ತಾರೆ. ಇನ್ನು ರಾಯರು ನಮ್ಮ ಜೀವನದಲ್ಲಿ ಏನಕ್ಕೆ ಬರ್ತಾರೆ ಅಂದರೆ, ನಾವು ಯಾವುದೋ ಒಂದು ಕಷ್ಟದಲ್ಲಿ ಅಥವಾ ಯಾವುದೋ ಒಂದು ಬದಲಾವಣೆ ನಮ್ಮ ಲೈಫಲ್ಲಿ ಬೇಕಾಗಿರುತ್ತೆ, ಅಂಥ ಬದಲಾವಣೆ ತರೋದಕ್ಕೇ ರಾಯರು ನಮ್ಮ ಲೈಫಲ್ಲಿ ಎಂಟ್ರಿನ ಕೊಡೋ ಅಂಥದ್ದು. ಸುಮ್ಮನೆ ಎಲ್ಲರೂ ಕೂಡ ರಾಯರನ್ನ ನೆನೆಯೋಕ್ಕಾಗಲ್ಲ ಅಥವಾ ರಾಯರು ಪೂಜೆನ ಮಾಡೋದಕ್ಕಾಗಲ್ಲ. ನಿಮ್ಗೆ ಆ ಚಾನ್ಸ್ ಸಿಕ್ಕಿದೆ ಅಂದರೆ ಅದು ನಿಮಗೆ ವರ ಅಂತಲೇ ಅರ್ಥ ಮಾಡ್ಕೊಳ್ಳಿ. ರಾಯರೇ, ರಾಯರು ಅಂತ ನಾವು ಯಾವಾಗ ನಮ್ಮ ಬಾಯಿಂದ ಹೇಳ್ತಾ ಇದ್ದೀವಿ, ದಿನನಿತ್ಯ ರಾಯರನ್ನ ನೋಡ್ತಾ ಇದ್ದೀವಿ, ಪೂಜೆನ ಮಾಡ್ತಾ ಇದ್ದೀವಿ ಅಂತ ಅದಕ್ಕಿಂತ ದೊಡ್ಡ ಅನುಗ್ರಹ ಬೇಕಾಗಿಲ್ಲ. ಏನಕ್ಕಂದರೆ ನಮ್ಮ ಹಿಂದೆ ಅಂಥ ದೊಡ್ಡ ಶಕ್ತಿ ಇದೆ ಅಂತ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ. ಆಮೇಲೆ ನಿಮಗೆ ಗೊತ್ತಿಲ್ಲದರೆ ಏನೋ ಒಂದು ಕಷ್ಟದ ಪರಿಸ್ಥಿತಿಲಿ ಇರ್ತೀರ, ಅಂಥ ಸಮಯದಲ್ಲಿ ನಾನು ಯಾಕಪ್ಪ ಭಯ ಪಟ್ಕೋಬೇಕು, ನಾನು ಧೈರ್ಯವಾಗಿ ಇದನ್ನ ಎದುರಿಸ್ತೀನಿ, ಹೆಂಗಂದರೆ ನನ್ನ ಜೊತೆಲಿ ರಾಯರಿದ್ದಾರೆ, ನಾನು ರಾಯರು ನಂಬಿದ್ದೀನಿ, ರಾಯರು ನಂಬಿದ್ಮೇಲೆ ಅವ್ರು ಯಾಕೆ ನನ್ನ ಕೈ ಬಿಡ್ತಾರೆ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಹುಟ್ಟಾಕ್ಬಿಡ್ತಾರೆ ರಾಯರು. ಆವಾಗ ರಾಯರು ಅನುಗ್ರಹ ಆಗಿದೆ ಅಂತಲೇ ಅರ್ಥ. ಸುಮ್ಮನೆ ಎಷ್ಟೊಂದು ಜನ ಕಮೆಂಟ್ನ ಮಾಡ್ತೀರಾ, ನಾನು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀನಿ, ನನಗೆ ಹೂ ಪ್ರಸಾದ ಆಗ್ತಿಲ್ಲ, ರಾಯರು ಆಶೀರ್ವಾದ ಸಿಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ ಆದರೂ ನನಗೆ ಒಳ್ಳೆಯದೇ ಆಗ್ತಿಲ್ಲ ಅಂತ. ಏನಕ್ಕಾಗಿರಲ್ಲ, ಒಳ್ಳೆಯದು ಆಗಿರುತ್ತೆ, ನೀವು ನೋಡಬೇಕು. ಇಲ್ಲ ಅಂದರೆ ನೀವು ಕೇಳೋ ಅಂಥದ್ದು ಆಗಬೇಕು, ಆವಾಗ ಮಾತ್ರ ಒಳ್ಳೆಯದು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ನಾವು ಕೇಳೋ ಅಂಥದ್ದು ನಮ್ಮ ಫ್ಯೂಚರ್ಗೆ ಒಳ್ಳೆಯದಾ ಕೆಟ್ಟದ್ದಾ ಅದು ನಮಗೆ ಗೊತ್ತಿರಲ್ಲ, ಅದು ರಾಯರಿಗೆ ಗೊತ್ತಿರುತ್ತೆ. ರಾಯರು ಈ ಕ್ಷಣಕ್ಕೆ ನಿಮ್ಗೆ ಅದು ಕೊಡ್ತಾ ಇಲ್ಲ, ನೀವು ಕೇಳ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಜಾಬ್ ಬಗ್ಗೆ ಆಗಿರ್ಬೋದು, ಮದುವೆ ಬಗ್ಗೆ ಆಗಿರ್ಬೋದು, ಇನ್ನೇನಾದ್ರೂ ಬಗ್ಗೆ ಆಗಿರ್ಬೋದು, ಈ ಸಮಯಕ್ಕೆ ಅವ್ರು ನೀಡ್ತಾ ಇಲ್ಲ ಅಂದರೆ ನಿಮ್ಮ ಸಮಯ ಬಂದಿಲ್ಲ, ನೀವು ಪಡ್ಕೊಳ್ಳೋ ಸಮಯ ಅದು ಇನ್ನೂ ಕಾಯಬೇಕು ನೀವು, ಅದರಿಂದಾಗಿ ಇನ್ನೂ ಬಂದಿಲ್ಲ ಅಂತಲೇ ಹೊರ್ತು ಬಿಟ್ಟರೆ ರಾಯರು ಕೊಡೋದೇ ಇಲ್ಲಪ್ಪ ನನ್ನ ಜೀವನದಲ್ಲಿ ಅದು ನಡೆಯೋದೇ ಇಲ್ಲ ಅಂತಲ್ಲ. ಇವಾಗ ಅದು ನೀವು ಕೇಳ್ತಾ ಇರೋದು ಈ ಅಟ್ ಪ್ರೆಸೆಂಟ್ಗೆ ನಿಮಗೆ ಒಳ್ಳೆಯದು ಅಂತಲೇ ಅನಿಸ್ತಾ ಇರುತ್ತೆ, ಬಟ್ ದೇವ್ರ ಮೂಲಕ ಯಾವುದೇ ರೀತಿ ಸೂಚನೆಗಳು ನಮ್ಗೆ ಸಿಗ್ತಾ ಇರಲ್ಲ, ಕೊಡೋದಾ ಬೇಡವಾ ಅನ್ನೋ ರೀತಿಯೇ ಇರುತ್ತೆ. ಅದು ನಿಮಗೆ ಫ್ಯೂಚರಲ್ಲಿ ತಿಳಿಸ್ತಾರೆ ರಾಯರು. ನಾನು ಅವಾಗ ಯೋಚನೆ ಮಾಡಿದ್ದು ಸರಿ ಇರಲಿಲ್ಲ, ನನ್ನ ಲೈಫ್ಗೆ ಇದು ಕರೆಕ್ಟ್ ಇಲ್ಲ, ಇವಾಗ ನನಗೆ ಅರ್ಥ ಆಗ್ತದೆ ಅಂತ ನಿಮಗೆ ಅರ್ಥ ಮಾಡಿಸ್ಬಿಡ್ತಾರೆ ರಾಯರು. ಅದನ್ನು ನೀವು ಅರ್ಥ ಮಾಡ್ಕೊಬಿಡಿ. ಎಷ್ಟೊಂದು ಜನ ಅಂತೀರ ಹೂ ಪ್ರಸಾದನೇ ಕೊಟ್ಟಿಲ್ಲಪ್ಪ ನನ್ನ ಪ್ರಶ್ನೆಗೆ ಅಂತೀರ, ಬಟ್ ನೀವು ಕೇಳೋ ಪ್ರಶ್ನೆ ಆಗಿರ್ಬೋದು, ನಿಮ್ಮ ಲೈಫ್ಗಲ್ಲಿ ಆ ಪ್ರಶ್ನೆ ಎಷ್ಟು ಒಳ್ಳೆಯದು ಕೆಟ್ಟದ್ದು ಅಂತ ನೀವು ಮೊದಲು ಥಿಂಕ್ನ ಮಾಡಿ. ಇಲ್ಲಾಂದರೆ ರಾಯರು ಅರ್ಥ ಮಾಡಿಸ್ತಾರೆ, ನೀವು ಥಿಂಕ್ ಮಾಡಿಲ್ಲ ಅಂದ್ರೂ ಒಳ್ಳೆಯದಾಗಿದ್ದರೆ ಅದು ಪಕ್ಕ ರಾಯರು ಕೊಟ್ಟೇ ಕೊಡ್ತಾರೆ ಸಮಯ ಬಂದಾಗ. ಇಲ್ಲವಾ ನಿಮ್ಮ ಲೈಫ್ಗೆ ಅದು ಮುಳ್ಳಾಗಿದ್ದರೆ ರಾಯರು ಅರ್ಥನ ಮಾಡಿಸ್ಬಿಡ್ತಾರೆ. ಇದಿಷ್ಟು ಸೂಚನೆಗಳನ್ನ ರಾಯರು ನಿಮಗೆ ನೀಡ್ತಾ ಹೋಗ್ತಾರೆ. ನೀವು ಇದನ್ನ ಸುಮ್ಮನೆ ಸೂಕ್ಷ್ಮವಾಗಿ ಅಬ್ಸರ್ವ್ನ ಮಾಡ್ಕೊಳ್ಳಿ. ರಾಯರು ಪೂಜೆ ಯಾವಾಗಿಂದ ಶುರು ಮಾಡಿದ್ದು, ಯಾವಾಗಿಂದ ನಾನು ರಾಯರನ್ನ ನಂಬಿದ್ದು, ರಾಯರು ನನ್ನ ಜೀವನದಲ್ಲಿ ಯಾವಾಗ ಬಂದಿದ್ದು ಅಂತ ನೀವು ಅಬ್ಸರ್ವ್ನ ಮಾಡಿಕೊಂಡೆ ಹೋದರೆ ರಾಯರು ಅನುಗ್ರಹ ಆಗಿರೋದು ನಿಮಗೆ 100% ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಆವಾಗ ತುಂಬ ಅಂದರೆ ತುಂಬಾ ನೆಮ್ಮದಿ ಸಿಗುವಂಥದ್ದು. ನೀವು ರಾಯರ ಮಠಕ್ಕೆ ಹೋಗಿ ಅಥವಾ ಮಂತ್ರಾಲಯಕ್ಕೆ ಹೋಗಿ ಬಂದ್ರಂತೂ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ, ನೀವು ಎಂಥ ಕಷ್ಟದಲ್ಲಿದ್ದರೂ ಕೂಡ ರಾಯರು ಅಷ್ಟು ನೆಮ್ಮದಿನ ಕೊಟ್ಟು ಕಳಿಸ್ಬಿಡ್ತಾರೆ, ಅಷ್ಟು ಗಟ್ಟಿನ ಮಾಡಿ ಕಳಿಸ್ತಾರೆ. ಅದಂತೂ ಪಕ್ಕ ಅಂತಲೇ ಹೇಳ್ಬೋದು. ಆದರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಇಲ್ವಾ ರಾಯರನ್ನ ದಿನನಿತ್ಯ ನೆನೀರಿ. ಯಾವ ಗಳಿಗೆ ಇಲ್ಲ, ಯಾವ ಟೈಮು ಗಳಿಗೆ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ರಾಯರನ್ನ ನೆನೆಸ್ಕೋಬೋದು, ರಾಯರನ್ನ ಮಂತ್ರನ ನೀವು ಹೇಳ್ಕೋಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇಷ್ಟೇ ಅಲ್ಲದೆ ನಿಮ್ಮ ಲೈಫಲ್ಲಿ ಈ ಥರ ಸೂಚನೆಗಳು ನಡೆದಿದ್ರೆ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮೂಲಕ. ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ.